ಸರ್, ಇದು ಫ್ಯಾನ್ಸ್ ಪರವಾಗಿ ಆ್ಯಂಡ್ ಸುದೀಪ್ ಸರ್ ಮೇಲಿನ ಕನ್ಸರ್ನ್ ಪರವಾಗಿ ಕೇಳ್ತಿರೋದು. ಸುದೀಪ್ ಸರ್ ಮೇಲಿನ ಕನ್ವೀನಿಯನ್ಸಿಗೋಸ್ಕರ ಲೋನಾವಾಲಾದಲ್ಲಿ ಇದ್ದಿದ್ದ ಮನೆಯನ್ನ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರಿ. ಆ್ಯಂಡ್ ನಾವು ನೋಡಿದ್ದೀವಿ, ಗಂಟೆಗಟ್ಟಲೆ ಸುದೀಪ್ ಸರ್ ನಿಂತ್ಕೊಂಡೇ ನಿರೂಪಣೆ ಮಾಡ್ತಾರೆ. ಸೊ ವೈ ಡೋಂಟ್ ಯು ಲೆಟ್ ಹಿಮ್ ಸಿಟ್ ಆ್ಯಂಡ್ ಟಾಕ್? ಇಲ್ಲ, ಅವರು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಎನರ್ಜಿ ಹೆಂಗಿದೆ. ಸೊ ಅವ್ರು ಯೂಶಲಿ ಕುತ್ಕೊಳ್ಳಲ್ಲ. ಯಾಕಂದ್ರೆ ಸೆಗ್ಮೆಂಟ್ ಒಂದು ಕಲಮ್ 1 ಗಂಟೆ 2 ಗಂಟೆ ನಿಂತ್ಕೊಂಡು ಅವರ ಎನರ್ಜಿಗೆ ನಾವು ಅಂದ್ರೆ ಅವರೇ ಅದನ್ನ ಅಷ್ಟು ಎನರ್ಜಿಯಿಂದ ಮಾಡುವಾಗ ನಾವು ಡಿಸ್ಟರ್ಬ್ ಮಾಡ್ಲಿಕ್ಕಾಗತ್ತೆ. ಇದು ಆಕ್ಚುಲಿ ಅವರೇ ಕ್ವಶನ್ ಕೇಳಬೇಕು. ನೀವು ಅವ್ರು ಹೇಳಿದ್ರೆ ನಾವು ಹಾಕ್ತೇವೆ. ಸರ್, No, basically in real life, ನಾನು ಆಕ್ಚುಲಿ ಕೂರಲ್ಲ ಜಾಸ್ತಿ. ಐ ಆಮ್ ಆಲ್ವೇಸ್ ಸ್ಟ್ಯಾಂಡಿಂಗ್. ನೀವು ನಮ್ಮ ಮನೇಲಿ ಇಲ್ಲಿ ನಮ್ಮ ತುಂಬಾ ಸ್ನೇಹಿತರು ಪಾರ್ಟಿಗೆ ಬಂದಿದ್ದಾರಮ್ಮ. ಅಂದ್ರೆ ಹಿಂದಿನ ದಿವಸ ಸಾಯಂಕಾಲ ಬಂದು ಬೆಳಗ್ಗೆ ಹೋದವರು ಇದ್ದಾರೆ. ಅವ್ರು ಎಲ್ಲೆಲ್ಲ ಉದುರೋಗ್ಬಿಟ್ಟಿದ್ದಾರೆ, ಮಧ್ಯ ಆಗ್ತಿದೆ, ನಾನು ನಿಂತ್ಕೊಂಡೇ ಇರ್ತೀನಿ. ಸೊ ಇಟ್ಸ್ ಅ ಹ್ಯಾಬಿಟ್ ಆಫ್ ಮೈಂಡ್. ಆ್ಯಂಡ್ ನಾಟ್ ಓನ್ಲಿ ದಟ್, ಐ ಥಿಂಕ್, ಬಟ್ ಅ ಪರ್ಸೋನಾ ಆಫ್ ಬಿಗ್ ಬಾಸ್ ಆಸ್ ಅ ಹೋಸ್ಟ್ ಈಸ್ ಓನ್ಲಿ ವೆನ್ ದ ಕ್ಯಾರೆಕ್ಟರ್ ಇಸ್ ಸ್ಟ್ಯಾಂಡಿಂಗ್. ಕುತ್ಕೊಂಡಾಗ ನಿಮಗೆ ಆ ವ್ಯಕ್ತಿತ್ವ ಬಿದೋಗುತ್ತೆ. ಬೇಕಾದ್ರೆ ನಾನು 1-2 ಎಪಿಸೋಡ್ ಮಾಡಿ ನೋಡ್ತೀನಿ. ನೀವೇ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ, ದಯವಿಟ್ಟು ಎದ್ದಿತ್ಕೊಳ್ಳಿ ಸರ್, ಸರಿ ಕಾಣ್ತಾ ಇಲ್ಲ ಯಾಕೋ. ಇಮ್ಯಾಜಿನ್ ಮಾಡಿ, ಆ ಶೋ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ, ಅವ್ರಿಗೆ ಹೇಳ್ರಿ ಏನ್ರಿ ಅಂತ ಹಿಂಗೆ ಮಾತಾಡ್ತಾ ಇದ್ರೆ. ಐ ಥಿಂಕ್ ಇಟ್ಸ್ ಎನಿಬಡಿ ಆಸ್ ಅ ಪರ್ಸನಾಲಿಟಿ. ವೆನ್ ಯು ವಾಕ್ ಅರೌಂಡ್ ದ ಸ್ಟೇಜ್, ವೆನ್ ಯು ಟಾಕ್, ಐ ಥಿಂಕ್ ದಟ್ ಆಡ್ಸ್ ವ್ಯಾಲ್ಯೂ. ಆ ರಿಯಾಲಿಟಿ ಬಿಗ್ ಬಾಸ್ ಅನ್ನೋದು ನಿಂತಿರೋದೇ ಅದ್ರ ಮೇಲೆನೆ. ಸೊ ಐ ಥಿಂಕ್ ದಟ್ ಇಸ್ ಬೆಸ್ಟ್. ಹಾಗಂತ ಕೂತಿಲ್ಲ ಅಂತ ಇಲ್ಲ. ಸಮ್ ಡೇಸ್ ನನಗೆ ತುಂಬಾ ಜ್ವರ ಬಂದಾಗ್ಲೂ ಅದು ನಡೆಸಿದ್ದೀನಿ. ಆ ಟೈಮಲ್ಲಿ ನಾನು ಹೇಳಿ ಕೆಲವು ಟೈಮ್ ಏನ್ ಕುತ್ಕೊಂಡಿಲ್ಲ ಅಂದ್ರೆ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ ಆ ಚೇರ್ನ ನಾನು. ಐ ಥಿಂಕ್ ದಟ್ ಇಸ್ ಬೆಸ್ಟ್ ಡೆಲ್ಟ್ ಸ್ಟ್ಯಾಂಡಿಂಗ್. ಅವ್ರೇನ್ ಪಾಪ ಚೇರ್ ಕೊಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ.